ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಕರೆದುಕೊಂಡು ಹೋಗ್ತಿರೋದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ನೆಲೆಸಿರುವ ಒಂದು ಪವಿತ್ರ ಪೌರಾಣಿಕ ಹಾಗೂ ಅದ್ಭುತ ಕ್ಷೇತ್ರಕ್ಕೆ. ಅದೇ ಮೃಗವದೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಕತೆ ಕೇವಲ ಇತಿಹಾಸವಲ್ಲ, ಇದು ನೇರವಾಗಿ ರಾಮಾಯಣ ಕಾಲಕ್ಕೆ ಕೊಂಡಿಯಾಗಿದೆ. ದೇವಸ್ಥಾನದ ಸ್ಥಳ ಹಾಗೂ ಪರಿಚಯದ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೃಗವದೆ ಎಂಬ ಪುಟ್ಟ ಗ್ರಾಮದಲ್ಲಿ ಶಾಂತವಾದ ಅರಣ್ಯದ ಮಧ್ಯೆ ಭಕ್ತಿಯನ್ನು ಉಸಿರಾಡುವಂತೆ ಪ್ರೇರೇಪಿಸುವ ಈ ದೇವಾಲಯದಲ್ಲಿ ನೆಲೆಸಿರುವ ದೇವರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ. ಇದು ಕೇವಲ ದೇವಾಲಯವಲ್ಲ, ಇದು ಭಕ್ತಿ, ಶಾಂತಿ ಮತ್ತು ಪೌರಾಣಿಕ ಮಹಿಮೆಯ ಸಂಗಮ. ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ನಿಮಗೆ ತಿಳಿಸಬೇಕಾಗಿದೆ. ಪುರಾಣಗಳ ಪ್ರಕಾರ ಶ್ರೀರಾಮ, ಸೀತಾ ಮತ್ತು ಲಕ್ಷ್ಮಣರು ವನವಾಸ ಕಾಲದಲ್ಲಿ ದಂಡಕಾರಣ್ಯ ಅರಣ್ಯದಲ್ಲಿ ವಾಸಿಸುತ್ತಿದ್ದರು. ಈ ಸಮಯದಲ್ಲಿ ಲಂಕಾಧಿಪತಿ ರಾವಣನು ಸೀತೆಯನ್ನು ಅಪಹರಿಸಲು ಒಂದು ಭಯಾನಕ ಕುತಂತ್ರ ರೂಪಿಸ್ತಾನೆ. ಅದರ ಭಾಗವಾಗಿ ತನ್ನ ಮಾವನಾದ ಮಾರೀಚನನ್ನು ಚಿನ್ನದ ಜಿಂಕೆಯ ರೂಪದಲ್ಲಿ ಕಳಿಸ್ತಾನೆ. ಆ ಜಿಂಕೆ ಚಿನ್ನದಂತೆ ಮಿಂಚುತ್ತಾ ಅಪರೂಪದ ಸೌಂದರ್ಯದಿಂದ ಕೂಡಿದ್ದು. ಅದನ್ನು ಕಂಡ ಸೀತಾದೇವಿ ರಾಮನಿಗೆ ಆ ಜಿಂಕೆಯನ್ನು ತಂದುಕೊಡುವಂತೆ ಕೇಳ್ಕೊಳ್ತಾಳೆ. ಸೀತೆಯ ಮಾತನ್ನು ತಳ್ಳಲಾಗದೆ ಶ್ರೀರಾಮನು ಜಿಂಕೆಯ ಹಿಂದೆ ಹೋಗ್ತಾನೆ. ಆ ಜಿಂಕೆ ರಾಮನನ್ನು ಆಳವಾದ ಅರಣ್ಯದೊಳಗೆ ಕರೆದುಕೊಂಡು ಹೋಗುತ್ತೆ. ಕೊನೆಗೆ ರಾಮನು ಇಲ್ಲಿ ಏನೋ ಕುತಂತ್ರ ಇದೆ ಅಂತ ಅರಿಯುತ್ತಾನೆ. ಇದು ಸಾಮಾನ್ಯ ಜಿಂಕೆ ಅಲ್ಲ, ಇದು ರಾಕ್ಷಸನ ಮಾಯಾ ರೂಪ ಅಂತ ಅರ್ಥಕೊಳ್ತಾನೆ. ತನ್ನ ದಿವ್ಯ ಬಾಣವನ್ನು ಪ್ರಯೋಗಿಸ್ತಾನೆ. ಬಾಣ ತಾಗಿದ ಕ್ಷಣದಲ್ಲೇ ಮಾರೀಚನು ತನ್ನ ನಿಜವಾದ ರೂಪವನ್ನು ತಾಳ್ತಾನೆ ಮತ್ತು ಹಾ ಸೀತೆ, ಹಾ ಲಕ್ಷ್ಮಣ ಎಂದು ರಾಮನ ಧ್ವನಿಯಲ್ಲಿ ಕೂಗಿಕೊಳ್ತಾನೆ. ಇದೇ ಸ್ಥಳದಲ್ಲಿ ಮಾರೀಚನ ವಧೆ ಸಂಭವಿಸಿತು ಎಂದು ಸ್ಥಳೀಯ ಇತಿಹಾಸಗಳು ಹೇಳುತ್ತವೆ. ಮೃಗ ಅಂದರೆ ಪ್ರಾಣಿ, ವಧೆ ಅಂದರೆ ಸಂಹಾರ. ಅದೇ ಕಾರಣಕ್ಕೆ ಈ ಪವಿತ್ರ ಕ್ಷೇತ್ರಕ್ಕೆ ಮೃಗವದೆ ಎಂಬ ಹೆಸರು ಬಂದಿದೆ. ಇದು ಕೇವಲ ಕಥೆಯಲ್ಲ, ಇದು ರಾಮಾಯಣದ ಮಹತ್ವದ ತಿರುವಿಗೆ ಸಾಕ್ಷಿಯಾದ ಭೂಮಿ. ಶಿವಲಿಂಗ ಸ್ಥಾಪನೆಯ ಪೌರಾಣಿಕ ಕತೆ ಹೀಗಿದೆ. ಮಾರೀಚನ ವಧೆಯ ನಂತರ ಶ್ರೀರಾಮನ ಮನಸ್ಸಿನಲ್ಲಿ ಒಂದು ಗಂಭೀರ ವಿಚಾರ ಮೂಡುತ್ತದೆ. ಮಾರೀಚನು ರಾಕ್ಷಸನಾದರೂ ಅವನು ಮುನಿವೇಷದಲ್ಲಿ ಇದ್ದ ಕಾರಣ ಶಾಸ್ತ್ರದ ಪ್ರಕಾರ ಇದನ್ನು ಬ್ರಹ್ಮ ಹತ್ಯೆ ಸಮಾನ ದೋಷ ಎಂದು ಪರಿಗಣಿಸಲಾಗುತ್ತದೆ ಎಂಬ ನಂಬಿಕೆ ಇತ್ತು. ಧರ್ಮವನ್ನು ಸದಾ ಪಾಲಿಸುವ ರಾಮ ಈ ದೋಷದಿಂದ ಮುಕ್ತನಾಗಲು ಪರಮೇಶ್ವರನ ಅನುಗ್ರಹವನ್ನು ಪಡೆಯಬೇಕೆಂದು ನಿರ್ಧರಿಸುತ್ತಾನೆ. ಅದರ ಫಲವಾಗಿ ಇದೇ ಪವಿತ್ರ ಸ್ಥಳದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಲು ಸಂಕಲ್ಪ ಮಾಡುತ್ತಾನೆ. ಹೀಗೊಂದು ಕಥೆ ಇದೆ ಶಿವಭಕ್ತಿ ಮತ್ತು ರಾಮನ ತಪಸ್ಸಿನ ಬಗ್ಗೆ. ಅರಣ್ಯದ ಮಧ್ಯದಲ್ಲಿ ಶುದ್ಧ ಮನಸ್ಸಿನಿಂದ ಅಚಲ ಭಕ್ತಿಯಿಂದ ಶ್ರೀರಾಮನು ಪರಮೇಶ್ವರನನ್ನು ಧ್ಯಾನಿಸುತ್ತಾನೆ. ತನ್ನ ಬಾಣವನ್ನೇ ಸಂಕೇತವಾಗಿ ಬಳಸಿಕೊಂಡು ಅರಣ್ಯದಲ್ಲೇ ದೊರಕಿದ ಪವಿತ್ರ ಮಣ್ಣಿನಿಂದ ಒಂದು ಶಿವಲಿಂಗವನ್ನು ರೂಪಿಸುತ್ತಾನೆ. ಇದರ ಬಗ್ಗೆ ಇತಿಹಾಸಗಳು ಹೇಳುತ್ತವೆ. ಈ ಕ್ಷಣದಲ್ಲಿ ರಾಮನ ಭಕ್ತಿ ಮತ್ತು ತಪಸ್ಸಿಗೆ ಮೆಚ್ಚಿದ ಪರಮಶಿವನು ಅಲ್ಲಿ ಅವತರಿಸಿದನೆಂಬ ನಂಬಿಕೆ ಇದೆ. ಇದು ಮೃಗವದೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಐತಿಹಾಸಿಕ ಹಾಗೂ ಪೌರಾಣಿಕ ಕತೆ. ಇಂತಹ ಅಪರೂಪದ ದೇವಾಲಯಗಳ ಬಗ್ಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಸಂಹಿತಾ ಸನಾತನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇಂತಹ ವಿಚಾರಗಳು ಕಣ್ಮರೆಯಾಗಿ ಹೋಗಿದೆ, ನಾವು ಅದನ್ನು ನಿಮ್ಮ ಬಳಿ ತಲುಪಿಸೋ ಸಣ್ಣ ಪ್ರಯತ್ನವನ್ನು ಯಶಸ್ವಿಗೊಳಿಸಲು ಸಹಕಾರ ಮಾಡಿ.
ಹಾಗೆ ಮತ್ತೊಂದು ಮಾತು, ತೀರ್ಥಹಳ್ಳಿ ಕಡೆಗೆ ಬಂದರೆ ನೀವು ತಪ್ಪದೆ ಮೃಗವಧೆಗೆ ಭೇಟಿ ನೀಡಿ ಆ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಪಡೆದು ಪುಣ್ಯವಂತರಾಗಿ. ಓಂ ನಮಃ ಶಿವಾಯ.